ದಾರಿ ಸಾಗುವುದಿಲ್ಲ, ಮನಸ್ಸು ಹಗುರವಾಗುವುದಿಲ್ಲ. ಅಂತೂ ಬಂದು ಸೇರಿದ್ದು ನಮ್ಮವರ ಅಧೀನಕ್ಕೆ ಒಳಪಟ್ಟಂತಹ ಉದ್ಯಾನವನ. ಹೇಳಿಕೊಳ್ಳುವುದಕ್ಕೆ ನಿತ್ಯ ಸೌಭಾಗ್ಯದ ಜೀವನವನ್ನು ಈವರೆಗೆ ಕಳೆದವಳು. ಏಕ ವೀರಾದ್ರಿಪುರರಸ ವರ್ತಮಾನದಲ್ಲಿ 14 ಲೋಕಗಳನ್ನು ಗಡುಗುಟ್ಟಿಸಿ ನಡುಗಿಸಿದವ ಅರುಣದೈತ್ಯ ಪ್ರಭುಗಳಿಗೆ ಬಾಳ ಸಂಗಾತಿ. ಆದರೆ ಯಶೋಮತಿಯ ಬದುಕಿನಲ್ಲಿ ಇಂತಹ ದಿನ ಬಂದೀತು ಅನ್ನುವ ನಿರೀಕ್ಷೆ ನನಗೆ ಕನಸಿನಲ್ಲಾಗಲಿ ಮನಸ್ಸಿನಲ್ಲಾಗಲಿ ನನಸಿನಲ್ಲಾಗಲಿ ಇದ್ದಿದ್ದಿಲ್ಲ. ಏನು ಬೇಕಾದರೂ ಇರಲಿ, ನನ್ನ ಹಣೆ ಬರಹ ನನಗೆ ತಿದ್ದಿ ಮತ್ತೆ ಹೊಸದಾಗಿ ಬರೆಯುವುದಕ್ಕಾಗುವುದಿಲ್ಲವಲ್ಲ. ಅಂತೂ ಮನಸ್ಸನ್ನು ಹಗುರಗೊಳಿಸಬೇಕೆನ್ನುವ ತೀರ್ಮಾನದಿಂದ ಬಂದು ಈ ಕಡೆಗೆ ಸೇರಿದ್ದೇನೆ. ನನ್ನ ಹಾಗೆ ಅದಕ್ಕೂ ಜೊತೆ ಇಲ್ಲ, ಕಲ್ಲ ಮಂಚ. ಈ ಸಲ ನಾವೇ ಜೊತೆ ಆದ್ರೆ ಹೇಗೆ? ನೊಂದು ಬೇಡಿದಳ ರಾಸಿ ಕಮ್ಮಿ ಹೋದು ಮಗ, ನೊಂದು ಬೇಡಿದಳ ರಾಸಿ ಕಮ್ಮಿಯುವುದು ಮಗ, ವಿರಸ ಬಂದಿಹುದೇ ತವ ಕಾತ ನೋಡಲೇ ಕೊಂದ ನಾಡದೆ ಎನ್ನ ಕೊಂದ ಪೆಯೋ ಕೇಳು, ಕೊಂದ ನಾಡದೆ ಎನ್ನ ಕೊಂದ ಪೆಯೋ ಕೇಳು, ಕೇಳೆಂದೆ ನಾನು ನುಡಿದಳ ಕಾಂತೆ. ಯಶೋಮತಿ ಅಮ್ಮನವರ ದಾಸಿಯಾಗಿ ಇರುವವಳು ಈ ಮಾಲಿನಿ. ಆದರೆ ಎತ್ತ ಹುಡುಕಿದರೂ ಮಾತೆ ಕಾಣುತ್ತಾ ಇಲ್ಲ, ಎಲ್ಲೆಲ್ಲೂ ಹರಸಿದರೂ ಮಾತೆಯೇ ಸುಳಿವಿಲ್ಲ. ನೋಡೋಣ, ನಮ್ಮದಾದಂತಹ ಉಪವನದತ್ತ ಎಲ್ಲೂ ಇಲ್ಲವಲ್ಲ. ನೋಡೋಣ. ಅಯ್ಯಯ್ಯೋ, ಏನಾಗಿ ಹೋಯಿತು? ತಾಯಿಯನ್ನು ಎಲ್ಲಿ ಹುಡುಕಿದರೂ ಕೂಡ ಅವರು ಕಾಣುತ್ತಾ ಇಲ್ಲ. ಎಲ್ಲಿದ್ದಾರೆ? ಶಿವ ಶಿವ ಶಿವ, ಏನನ್ನು ಕಾಡುತ್ತಾ ಇದ್ದೇನೆ? ರಾಜವೈಭೋಗದಿಂದ ಮೆರೆಯಬೇಕಾದಂತಹ ನಮ್ಮ ತಾಯಿ ಕಲ್ಲ ಮಂಚದ ಮೇಲೆ ಕಲ್ಲಾಗಿ ಕುಳಿತಿದ್ದಾರೆ. ಯಾಕೆ ಈ ರೀತಿ ಮಾಡುತ್ತಾ ಇದ್ದಾರೆ? ಅವರಲ್ಲೇ ಹೇಳುತ್ತೇನೆ, ನೋಡೋಣ. ಅಮ್ಮ, ವಂದಿಸಿಕೊಂಡಿದ್ದೇನೆ ತಾಯಿ. ಮಾಲಿನಿ, ಅಮ್ಮ ಬಂದೆ. ನಿಮ್ಮಲ್ಲೊಂದು ಮಾತು ತಾಯಿ. ಚಂದವಾಗಿ ಒಂದು ಸರೋವರದಲ್ಲಿ ಕಮಲವೊಂದು ಅರಳಿ ನಿಂತರೆ ಅದು ನೀವು ತಾಯಿ. ಅದೇ ಕಮಲವೊಂದು ಸೂರ್ಯನ ಶಾಖಕ್ಕೆ ಬೆಂದು ಬಾಡಿ ಹೋದರೆ ಯಾವ ತೆರನಾಗಿ ಇರುತ್ತದೋ ಅದೇ ರೀತಿ ನಿಮ್ಮ ಮುಖವೊಂದು ಕಾಣುತ್ತಾ ಇದೆ ತಾಯಿ. ಏನಮ್ಮ ಇದು? ಅರಮನೆಯನ್ನು ಬಿಟ್ಟಿದ್ದೀರಿ, ಉಪವನವನ್ನು ಸೇರಿದ್ದೀರಿ, ಕಲ್ಲ ಮಂಚದ ಮೇಲೆ ಕಲ್ಲಾಗಿ ಕುಳಿತುಕೊಂಡಿದ್ದೀರಿ ತಾಯಿ. ನನ್ನಿಂದೇನಾದರೂ ತಪ್ಪಾಯಿತೆ ಮಾತೆ? ಇಲ್ಲವೇ, ಸಖಿ ಜನಾಂಗದಿಂದ ಧೈರ್ಯ ಬಂದಿದ್ದೆ. ಅಮ್ಮ, 3 ಲೋಕಗಳನ್ನು ಗೆದ್ದು ಮೆರೆಯುತ್ತಿರುವಂತಹ ಅರುಣಾಸುರ ದೈತ್ಯನ ಪ್ರೀತಿಯ ಮಡದಿ ಅಲ್ವೇ ತಾಯಿ? ನಿಮ್ಮ ಪ್ರೀತಿಯ ಮಾಲಿನಿಯಲ್ಲೂ ಹೇಳಬಾರದೆ ತಾಯಿ? ಹೇಳುವಂಥದ್ದು ಏನು ಇಲ್ಲ.
ಏನೂ ಇಲ್ವೇ? ವಿರಸವಿಲ್ಲ ಮೌನ ಕದಡಿ ಶಾಂತಿಯ ಕಾಣೆ ಇರುಳುದು ಸ್ವಪ್ನಗಳು ಇರುಳುದು ಸ್ವಪ್ನಗಳು ಅರಸುವ ಶಾಂತಿ ಕಾಣದು ನೀನೈದು ತಾಣ ಅರುಹಲದಯ ಎನ್ನೊಳು ನೀನೈದು ತಾಣ ಅರುಹಲದಯ ಎನ್ನೊಳು ಸಖಿಯೇ ನಿನ್ನ ಅಂತರಂಗ ನನಗೆ ಸ್ಪಷ್ಟವಾಯಿತು. ಮಾಲಿನಿ, ಅಮ್ಮ, ವಿರಸ, ಸುಮಧುರವಾದ ದಾಂಪತ್ಯ ಜೀವನದ ಸುಖವನ್ನು ಉಂಡವಳು ಈ ಯಶೋಮತಿ. ನಿನ್ನ ಗ್ರಹಿಕೆ ತಪ್ಪಾಗಿ ಹೋಯಿತು. ಯಾಕಮ್ಮ? ನಾನು ನಿನಗೆ ಹೊಸಬಳೇನೂ ಅಲ್ಲ. ಅಲ್ವೇ ಅಲ್ಲ? ಎಳವೆಯಿಂದಲೇ ಜೊತೆಯಾಗಿ ಬೆಳೆದವರು. ನಿಜ. ಸುಖ ದುಃಖಗಳನ್ನು ಸಮಾನವಾಗಿ ಹಂಚಿ ಉಂಡವರು. ಹೌದು. ನನ್ನ ನೋವು, ನನ್ನ ಸಂತಸ, ನಿನ್ನ ಸಂತಸನ ನೋವು, ಈ ವ್ಯತ್ಯಾಸವನ್ನೇ ನಾವು ಗಮನಿಸಿದ್ದಿಲ್ಲ. ಒಬ್ಬರು ಇನ್ನೊಬ್ಬರಿಗಾಗಿ ಪೂರಕವಾಗಿ ಒದಗಿ ಬಂದ. ನಿಜ ತಾಯಿ. ಹೀಗಿರುವಾಗ ನಿನ್ನಲ್ಲಿಯೇ ಪ್ರಶ್ನಿಸ್ತೇನೆ. ಹೇಗಮ್ಮ? ನನ್ನವರ ಕೂಡ ಎರಡು ಮಾತು ಬೆಳೆದೀತು, ಆದರೆ ಮುನಿಸು ಇಲ್ವೇ? ವಿರಸ ಉಂಟಾದ್ರೆ ತಾಯಿ ಅಂತಹದಕ್ಕೆ ಅವಕಾಶವನ್ನು ಮಾಡಿಕೊಡುವುದಕ್ಕಿಲ್ಲ. ಸರಿ. ಆದರೆ ಗಮನಿಸಿದ್ದು ಸರಿ. ಹೇಗೆ? ಬೇಸರ, ಆ ಬೇಗುದಿ, ಸಂಕಟ ಕಾರಣವಿದೆ. ಏನಮ್ಮ? ಪ್ರಾಜ್ಞರು ತಿಳಿದ ಒಂದು ಮಾತನ್ನು ಆಡಿದ್ರು. ಹೇಗೆ? ಯಾವನೇ ಪ್ರಪಂಚದಲ್ಲಿ ಬೆಳಗಿನ ಮೊದಲನೇ ಜಾವದಲ್ಲಿ, ಅಂದರೆ 4 ಗಳಿಗೆಗೆ, ಸರಿ, ಆ ಗಳಿಗೆ ಬಿದ್ದಂತಹ ಕನಸು ಯಥಾರ್ಥವಾಗಿ ಪರಿಣಾಮವನ್ನು ಬೀಳ್ತದೆ. ಅದು ಹುಸಿಯಾಗುವುದಕ್ಕಿಲ್ಲ ಅಂತ ಆಡಿದ್ರು. ಅನುಭವಿಸಿ ಹೇಳಿದ್ರು, ಅದನ್ನ ತಿಳಿದು ಆಡಿದ್ರು. ಯೋಚಿಸುವಾಗ ನನಗೆ ಹೆದರಿಕೆ ಆಗ್ತದೆ. ಯಾಕಮ್ಮ? ಕಂಡ ಕನಸು ಅಂತಹದ್ದು ಸಖಿ. ಅಮ್ಮ, ಈಗ ನಿಮಗೆ ಚಿಂತೆ ಕನಸಿನ ಮೇಲೆ? ಹೌದು. ನೀವು ಏನು ಹೇಳ್ತೀರಿ ತಾಯಿ? ನನಗೆ ದಿವಸಕ್ಕೆ 4 ಬಾರಿ ಕನಸು ಬೀಳ್ತದೆ. ನಾನೇ ಚಿಂತೆ ಮಾಡುವುದಿಲ್ಲ, ನಿಮ್ಮ ಜೊತೆ ಇರ್ತೇನೆ ಯಾವಾಗ್ಲೂ. ಹಾಗೆ ಕನಸು ಬೀಳುವವರಿಗೆ ಮಲಗಿ ರಾತ್ರಿ ಆಗಬೇಕು ಅಂತಿಲ್ಲ. ಬೆಳಗ್ಗೆ ನಿದ್ರಿಸಿದವರಿಗೂ ಕನಸು ಬೀಳುತ್ತದೆ. ಕೆಲವರು ಮಲಗಿದ್ರೆ ಹೇಳುವುದಿಲ್ಲಮ್ಮ. ಅಂತದ್ದಲ್ಲ ಅಲ್ವೇನೆ? ಮತ್ತೆ ನಾನು ವಿನೋದಕ್ಕಾಗಿ ಆಡಿದ್ದಲ್ಲ. ಮತ್ತೆ ಹೇಗಮ್ಮ? ಯಥಾರ್ಥವನ್ನು, ನನ್ನ ಭಯದ ಹಿಂದಿನ ಕಾರಣವನ್ನು ಬಿಚ್ಚಿಡುವುದಕ್ಕೆ ಮುಂದಾದದ್ದು. ಭಯವೇ? ಹೌದು. ಯಾವುದೋ ಒಂದು ಸಾಮಾನ್ಯವಾದ ಕನಸೇ ಹೌದು ಅಂತ ಆದ್ರೆ ವಿನೋದವಾಗಿ ಸ್ವೀಕರಿಸಬಹುದಿತ್ತು. ಸರಿ. ಆದ್ರೆ ಇದು ಅಂತಹದ್ದಲ್ಲ. ಮತ್ತೆ ನನ್ನವರ ಕುರಿತಾದ ಕನಸು, ನಿಮ್ಮವರ ಕುರಿತಾದ ಕನಸು, ನನ್ನವರ ಭವಿತವ್ಯಕ್ಕೆ ಒದಗಿದಂತಹ ಸಂಚಕಾರದ ಕುರಿತಾಗಿ ನನ್ನಲ್ಲಿ ಭೀತಿ ಮನೆ ಮಾಡಿದೆ. ಮತ್ತೇನು ಅಲ್ಲ. ಏನಮ್ಮ? ನನ್ನವರು ರತ್ನ ಖಚಿತವಾದ ಸಿಂಹಾಸನವನ್ನೇರಿ ಕುಳಿತ ಕಾಲಕ್ಕೆ ಸುತ್ತುವರಿದ ಪಾಠಕರ ಜಯಘೋಷ, ಅರುಣದೈತ್ಯ ಪ್ರಭುಗಳಿಗೆ ಜಯವಾಗಲಿ, ಉಘೆ ಉಘೆ ಉಘೆ. ನನ್ನಲ್ಲಿ ನಾನು ಸಂತೋಷವನ್ನು ಅನುಭವಿಸುತ್ತಿದ್ದೆ. ಸರಿ. ಮನದೊಳಗೆ ಹೆಕ್ಕಿಕೊಳ್ಳುತ್ತಿದ್ದೆ. ಆದರೆ ಆ ಸಂತೋಷ ಹೆಚ್ಚು ಹೊತ್ತು ಹಾಗೆ ಉಳಿದಿಲ್ಲ. ಮತ್ತೆ ಉಳಿಯಲಿಲ್ಲ, ಜಾರಿ ಹೋಯಿತು. ಯಾಕಮ್ಮ ಈ ಮಾತು? ಮರು ಗಳಿಗೆಯಲ್ಲಿ ನನ್ನ ಕನಸಿನ ಚಿತ್ರಣ ಬದಲಾಯಿತು ಸಖಿ. ಯಾವ ರತ್ನ ಖಚಿತವಾದ ಸಿಂಹಾಸನವನ್ನು ಏರುವುದಕ್ಕೆ ನನ್ನವರು ರತ್ನ ಗಂಬಳಿಯನ್ನು ಮೆಟ್ಟಿ ದಾಟಿ ಬಂದರು. ಆ ರತ್ನ ಗಂಬಳಿ ನಾನು ನೋಡುತ್ತಿದ್ದಂತೆಯೇ ರಕ್ತದ ಮಡುವಾಯಿತು ಸಖಿ. ಏನು ಹೇಳ್ತಿದ್ದೀರಿ ತಾಯಿ? ಏರಿ ಕುಳಿತಿದ್ದ ಎನ್ನರಸ ದಪ್ಪನೆ ಜಾರಿ ಬಿಟ್ಟು ಶಿವ ಶಿವ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋಗುತ್ತಿದ್ದಂತಹ ಭೀಕರ ಸ್ಥಿತಿ. ಕೈಯನ್ನ ಮೇಲಕ್ಕೆತ್ತಿ ಯಾರಾದರೂ ಒಮ್ಮೆ ಬಂದು ನನ್ನನ್ನು ಹಿಡಿದು ಆಧರಿಸಿ ಹೀಗೆ ಹತ್ತು ಗೋಗರೆದರು. ಯಾರಿಗೆ ಅನ್ನವನ್ನ ಕೊಟ್ಟು, ಯಾರಿಗೆ ಆಶಯವನ್ನ ಕೊಟ್ಟು, ಯಾರಿಗೆ ಬದುಕಿನ ಅರ್ಥವನ್ನು ಕೊಟ್ಟು ನನ್ನವರು ಈವರೆಗೆ ನಡೆಸಿಕೊಂಡರು, ಅವರಾರು ಮುಂದೆ ಬರಲಿಲ್ಲ. ತಾನಾಗಿ ಮೆರೆದ ಅರುಣದೈತ್ಯ ಪ್ರಭುಗಳು ಏಕಾಂಗಿಯಾಗಿ ಮರಣಿಸುವ ದೃಶ್ಯ ನನ್ನ ಮನಸ್ಸನ್ನ ಕಲಕುತ್ತಿದೆ ಸಖಿ. ಹಾಗಾಗಿ ಶಾಂತಿಯನ್ನು ಅರಸುತ್ತಾ ಈ ಕಡೆಗೆ ಬಂದೆ. ಏನೇ ಇರಲಿ, ನನ್ನ ಕನಸನ್ನು ಬದಿಗಿಡೋಣ. ನೀನು ಬಂದದ್ದು ಒಳ್ಳೆದಾಯಿತು. ಬಹಳ ಸಮಯದಿಂದ ನಾನೇ ನಿನ್ನನ್ನು ಕರೆಸಿ ಮಾತನಾಡಿಸಬೇಕು ಅಂತ ಯೋಚಿಸ್ತಾ ಇದ್ದೆ. ಇತ್ತೀಚೆಗೆ ನನ್ನಲ್ಲಿ ಗುಟ್ಟು ಮಾಡಲಿಕ್ಕೆ ಆರಂಭ ಮಾಡಿದ್ದೀನಿ. ಎಲ್ಲ ಸತ್ಯ ಬಿಚ್ಚಿಡುವುದಿಲ್ಲ. ನಾನು ನಿಮ್ಮ ಬಳಿ ಒಂದು ಬಾರಿ ಸುಳ್ಳು ಸಾಕು. ನೀನು ನನ್ನಲ್ಲಿ ಹಾಗೆ ಎಲ್ಲ ನೆಪ ಮಾಡಬೇಡ. ಇದ್ದದನ್ನೇ ಕೇಳುದು ನಾನು. ಇತ್ತೀಚೆಗೆ ಎಲ್ಲಿಯೋ ಒಂದು ಹೋಗುವುದನ್ನು ಗಮನಿಸಿದ್ದೇನೆ. ಒಂದು ನಿರ್ದಿಷ್ಟವಾದ ಸ್ಥಳ, ಒಂದು ಗೌಪ್ಯವಾದ ಪ್ರದೇಶ. ಆ ಕುರಿತು ನಿನಗೆ ತಿಳಿದಿದೆ, ಆದರೆ ನನ್ನಲ್ಲಿ ಹೇಳಬೇಕು ಅಂತ ನಿನಗೆ ಮನಸ್ಸಿಗೆ ಈವರೆಗೆ ಯೋಚನೆ ಬರಲಿಲ್ಲ. ಈಗ ಕೇಳುದು ನಾನು, ಕೈ ಹಿಡಿದು ಕೇಳುತ್ತೇನೆ. ಹೋಗುವ ಸ್ಥಳ
ಆ ಬಳಿಕ ನೀನು ಹೊಂದುವ ಸಂತೋಷ ನೋಡು. ಒಮ್ಮೆ ಗುಟ್ಟನ್ನು ಬಿಚ್ಚಿಡು. ನುಡಿಗೆ ಬೆಗಲ್ತಲಂದು ವಾಯ ಬಿಡಲು ರಹಸ್ಯವು ಕೆಡುವುದೆಂದೆನುತ ವಾಯ ಬಿಡಲು ಕೆಡುವುದೆಂದೆನುತ ಅಂದು ಕಡೆಗೆ ಯೋಚಿಸಿ ನಗುತ್ತೆಂದಳು ಪ್ರಿಯನ ಕಾಂಬಡೆ ಹೋಗುತ್ತಿರುವೆನೆಂದು ಅಮ್ಮ, ಅಯ್ಯಯ್ಯೋ, ಏನಾಗಿ ಹೋಗ್ತಾ ಉಂಟು. ತಾಯಿಯ ಬಳಿ ಸತ್ಯವನ್ನೂ ಹೇಳುವುದಾಗುವುದಿಲ್ಲ. ಸುಳ್ಳು ಹೇಳಿದೆನೆಂದಾದರೆ, ಮಾತಿಗೆ ನಾ ಸುಳ್ಳು ಹೇಳಿದೆನೆಂದರೆ, ಅಯ್ಯೋ, ಪ್ರಭುಗಳಿಗೆ ಗೊತ್ತಾದರೆ ನನ್ನ ಶಿರವನ್ನೇ ಕತ್ತರಿಸಿಯ. ಹೌದೇನೆ, ನಾನು ನಿನ್ನಲ್ಲಿ ಪ್ರಶ್ನಿಸಿದ್ದು ಆ ಮರದ ಬುಡವನ್ನು ಸೇರಿ ನಿನ್ನಷ್ಟಕ್ಕೆ ಆಕಾಶ ನೋಡಿ ಮಾತಾಡ್ತೀಯಲ್ಲ ನೀನು. ಓ, ನೀವು ಅಲ್ಲಿ ಹೋದ್ರಮ್ಮ. ಅಮ್ಮ, ಅದು ಎಂತದ್ದು? ಅದು ಸೀರೆ ಸೆರಗು. ಹೌದಮ್ಮ, ಅದು ಏನಂದ್ರೆ ಈಗ ಹೇಳಲೇಬೇಕಾ? ಅದಕ್ಕೆ ಕೇಳಿದೆ ನಾನು, ಇಲ್ಲದಿದ್ದ ಹಾಗೆ ಬಿಟ್ಟು ಕಳಿಸ್ತಾ ಇದ್ದೇನೆ ನಾನು. ನಾನು ಎಲ್ಲಿಗೆ ಹೋಗ್ತೇನಮ್ಮ? ಅರಮನೆ ಬಿಟ್ಟರೆ ಉಪವನವನ್ನು ಬಿಟ್ಟರೆ ಅರಮನೆಗೆ ಬರುವುದು ನಾನು. ಹೌದು, ಅದು ಹೋಗುದು ಜೊತೆ ಇಲ್ಲಲ್ವ ನಾವು. ಒಮ್ಮೊಮ್ಮೆ ನಾನು ಒಬ್ಬಳೇ ಹೋಗ್ತೇನಮ್ಮ. ಮತ್ತೆ ಉಪವನ ಬಿಟ್ಟು ಮತ್ತೆ ಅರಮನೆಗೆ ಬರುದಲ್ವ? ಹೌದೌದು. ಇದು ಬಿಟ್ಟು ಬೇರೆ ಎಲ್ಲಿ ಹೋಗ್ತೀನಿ ಅಂತ ಕೇಳಿದೆ ನಾನು. ಬೇರೆ ಎಲ್ಲಿ? ಬಟ್ಟೆ ಮಡಿ ಮಾಡುವುದಕ್ಕೆ ಬೇಕಾಗಿ ಹೋಗ್ತೇನೆ. ಎಲ್ಲಿ? ಹೊಳೆ ಬದಿಗೆ. ಬೇರೆಯವರಲ್ಲಿ ನೆಪ ಹೇಳೋದನ್ನ. ಏನ್ ನಮ್ಮಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ನಿನಗೆ? ಯಾಕಮ್ಮ? ನಿನಗೆ ಹೊಳೆ ಬದಿಗೆ ಹೋಗಿ ಆಗಬೇಕಾ? ಉಳಿದ ಸಖಿ ಬಳಗದ ಹಾಗೆ ಅಲ್ಲ ನಿನ್ನ ಸ್ಥಿತಿ ಇಲ್ಲಿ. ಸತ್ಯ ಹೇಳೆ. ಈಗ ಸತ್ಯ ಹೇಳಲೇಬೇಕಮ್ಮ. ಸತ್ಯ ಹೇಳಬೇಕು. ಅದು ಅದು ಅಮ್ಮ, ನಾನು ನನ್ನ ಪ್ರಿಯನನ್ನು ಇಲ್ಲಿ ಬರು. ಎಂತದಕ್ಕೆ ಸಂಕೋಚ? ಪ್ರಿಯನನ್ನ ಕಾಣುವುದಕ್ಕೆ ಹೋಗುದು. ಹೌದಾ? ಹೌದು. ಎಷ್ಟು ಸಲ ಹೇಳಲಿಲ್ಲ? ಕೂದು ಬೆಳ್ಳಗಾಗ್ತದೆ, ಬೇಗ ಒಂದು ಮದುವೆ ಮಾಡಿಕೊ. ನಾನಂತೂ ಸಂಸಾರ ಜೀವನದಲ್ಲಿ ಮುಳುಗಿ ಹೋಗಿದ್ದೇನೆ. ನೀನು ಒಂದು ಮನಸ್ಸು ಮಾಡು. ಸಂಕೋಚ ಹೌದು ಅಂತಾದ್ರೆ ನಾನೇ ಒಂದು ಹುಡುಗನನ್ನ ಹುಡುಕಿ ಒಳ್ಳೆಯ ಮನೆತನವನ್ನು ಗಮನಿಸಿ ನಾನು ನನ್ನವರ ಸಹಿತ ನಿನ್ನಗೆ ಬೇಕಾದಾಗ ಮದುವೆ ಮಾಡಿ ಕೊಟ್ಟು ಕಳಿಸಿಕೊಡ್ತೇವೆ ಅಂತ ಆಡಿದ್ದೇನೆ. ಹೌದಾ? ಹೌದು. ಹೇಳಿದನ ಇಲ್ವಾ? ಹೇಳಿದ್ದೀನಿ. ಮತ್ತೆ ಅದನ್ನು ಮುಚ್ಚಿ ಬರಬಾಡ್ಲಿಕ್ಕೆ ಏನು? ಈಗ ನನಗೆ ಸತ್ಯ ಹೇಳಬೇಕು. ಎಲ್ಲಿ ಹುಡುಗ, ಯಾರು ತಂದೆ, ಯಾರು ತಾಯಿ, ಯಾವ ಕುಲ, ನೋಡ್ಲಿಕ್ಕೆ ಹೇಗಿದ್ದಾನೆ? ನನಗಿಂತ ದಪ್ಪಗಿರ್ಬೇಕು, ನನಗೆ ಸ್ವಲ್ಪ ಎತ್ತರಕ್ಕಿರಬೇಕು. ಹೇಳನ್ನೇ. ಕಷ್ಟ ಆಯ್ತಲ್ಲ, ಈಗ ಸಿಕ್ಕಿಕೊಂಡಾಗೆ ಆಯ್ತು. ಅಮ್ಮ, ಅದು ಅದು ಅದಲ್ಲ, ಅವರು ಅವರು ಹೇಗಿದ್ದಾರೆ ಅಂತ ಕೇಳಿದ್ರು ನಾವು. ಅವರು ಯಾರಂತ ಗೊತ್ತುಂಟು. ಅದು ಅದೇ ಅವರು ಯಾರಂತ ಗೊತ್ತುಂಟು. ಅದು ನಾನು ಪ್ರೀತಿಸಿದವರು. ಅದು ಗೊತ್ತಿಲ್ಲ. ಅಂದ್ರೆ ಪರಿಚಯ? ಅವರ ಪರಿಚಯ ಉಂಟು, ಅವರ ಮನೆಯವರ ಪರಿಚಯ ಇಲ್ಲ. ಪಲ ಸಮಯ ನನಗೆ ಸರಿ ಉಂಟು. ಅಲಂಕಾರ ಕೆಟ್ಟು ಹೋಗಿದೆ ಅಂತ ಆಡಿದ ನಾನು. ಹಿಂದೆ ಮುಂದೆ ಆಲೋಚಿಸದೆ ನೀನು ಪ್ರಿಯ ಅಂತ ಆಡಿದ್ದ. ಹೇಳ್ತೀಯಲ್ವಾ? ಅಮ್ಮ, ಸತ್ಯ ಹೇಳಿದ್ದು ಸತ್ಯ ಅಮ್ಮ. ಅದು ನಿನಗೆ ನೇರ ಸತ್ಯ ಹೇಳಿಕೆ ಬರುವುದಿಲ್ಲ, ಈಗ ನೀನು ಸುಳ್ಳು ಹೇಳಿಕೆ ಬರುವುದಿಲ್ಲ ಅಂತ ಆಯ್ತು. ಈಗ ಹೇಳ್ತೀಯಲ್ವಾ? ಇಲ್ಲಮ್ಮ, ನಾನು ಸತ್ಯ ಹೇಗೆ ಕೈ ಬಿದ್ದಿತ್ತು? ಇಲ್ಲಮ್ಮ, ನಾನು ಸತ್ಯ ಹೇಳಿ ಮಹಾರಾಜನೆಲ್ಲ ಹೇಳಿ ಕೇಳ್ತಾ ಇದ್ದೇನೆ. ಅಮ್ಮ, ನಾನು ಸತ್ಯ ಹೇಳಿ. ಕೈಗೆ ಕೈ ಸೇರಿಸಿ ಆಟ ಆಡಿದ ಯಶೋಮತಿ ಎಲ್ಲ ಪ್ರಶ್ನಿಸುವುದಿಲ್ಲ ನಾನಲ್ಲಿ. ಅಮ್ಮ, ನಾನು ಸತ್ಯ ಹೇಳುವುದಮ್ಮ. ಮುಖ ತೋರಿಸಬೇಡಿ, ಹೋಗಿ. ಸಂಕಟವೇ ಹೋಗಿ. ಹಾರುವ ಹಕ್ಕಿಗೆ ರೆಕ್ಕೆ ಬಲವಂತೆ. ಆ ರೆಕ್ಕೆಯನ್ನೇ ಕತ್ತರಿಸಿದರೆ ಅದಕ್ಕೆ ಹಾರುವುದಕ್ಕೆ ಶಕ್ತಿ ಎಂಬುವುದೇ ಇಲ್ಲವಂತೆ. ಚಿಕ್ಕವರಿಂದಲೂ ನಾವು ಇಷ್ಟು ದೊಡ್ಡವರಾದ ತನಕವು ಒಂದಾಗಿ ಜೊತೆಯಾಗಿ ಇದ್ದವರು ನಾವು. ಆದರೆ ಅಮ್ಮನಿಗೆ ನಾವು ಬೇಡವೆಂದಾದರೆ ಇನ್ಯಾಕೆ ಇಲ್ಲಿರಬೇಕು? ರೆಕ್ಕೆ ಕತ್ತರಿಸಲ್ಪಟ್ಟ ಹಕ್ಕಿಯೊಂದು ತನ್ನ ಒಂದು ಹೊತ್ತಿನ ಹಸಿವಿಗೆ ಬೇಕಾಗಿ ಏನನ್ನಾದರೂ ಹುಡುಕುವುದಿಲ್ವೇ? ನನಗೂ ಒಂದು 3 ಹೊತ್ತು ಊಟ ಬೇಕು ಅಂತ ಇಲ್ಲ, ಒಂದು ಹೊತ್ತು ಸಿಕ್ಕರೆ ಸಾಕು. ಇರಲಿ, ಅವರ ಅಂದ ಚಂದವನ್ನು ಕಾಣುತ್ತಾ ದೂರದಿಂದಲೇ ನೋಡ್ತೇನೆ. ನಾನು ಹೋಗ್ತೇನೆ. ಏನೇ? ನಾವು ಹೋಗ್ತೇನಮ್ಮ. ಎಲ್ಲಿಗೆ ಹೋಗುದು ನೀನು? ನೀವೇ ಹೇಳಿದರು. ಏನೋ ಒಂದು ಉದ್ವೇಗದಲ್ಲಿ ಆಡಿಬಿಟ್ಟೆ, ಯಥಾರ್ಥ ಅಲ್ಲ ಅದು. ನನ್ನ ನೋವು ಸಂಕಟ ನನಗೆ ಅರ್ಥವಾಗುವುದಿಲ್ವೇನೆ? ಮತ್ತೆ ಯಾಕೆ ಮುಚ್ಚು ಮಾರೆ? ಯಾರು ಏನು ಎತ್ತ ಹೇಳು. ನಾ ಸತ್ಯವನ್ನು ಹೇಳಿದ್ದೇನೆಂದಾದರೆ ಮಹಾರಾಜರು ನನ್ನ ಶಿರವನ್ನು ತೆಗೆದು ಧೈರ್ಯ ನಾನು ಕೊಡ್ತೇನೆ, ಹೇಳು. ಅಮ್ಮ, ಸತ್ಯ ವಿಚಾರವನ್ನು ನಿಮ್ಮಲ್ಲಿ ಬಿತ್ತರಿಸುತ್ತಾ ಇದ್ದೇನೆ ತಾಯಿ. ಅನತಿ ದೂರದಲ್ಲಿದೆ ಒಂದು ವನ. ಆ ವನದಲ್ಲಿ
ಒಂದು ಆಶ್ರಮವಿದೆ ತಾಯಿ. ಯಾರದ್ದು? ಅಲ್ಲಿ ದಿವ್ಯ ಸ್ವರೂಪಿಗಳಾದಂತಹ ಒಬ್ಬರಿದ್ದಾರೆ, ಜಾಬಾಲಿ ಮಹರ್ಷಿಗಳು. ಹಾಗಾದ್ರೆ ಪ್ರಿಯನಲ್ಲ, ಪ್ರಿಯನಲ್ಲ, ಲೋಕಪ್ರಿಯನ ಲೋಕಪ್ರಿಯನ ಕುರಿತಾಗಿ ಆತನ ಬಳಿ ಸಾಗಿ ಅವರು ಹೇಳುವಂತಹ ಮಂತ್ರ ಪಠನಗಳನ್ನೆಲ್ಲ ಕೇಳಿ ಮನಸ್ಸನ್ನು ಹಗುರಗೊಳಿಸುತ್ತಾ ಇದ್ದವಳು ತಾಯಿ ನಾನು. ಮನಸ್ಸಿಗೆ ಬೇಸರವಾದಾಗ ಅವರ ಮಾತುಗಳನ್ನು ಕೇಳಿ ಸಂತೋಷ ಪಡುತ್ತಾ ಇದ್ದವಳು ತಾಯಿ ನಾನು. ಇಷ್ಟು ಒಳ್ಳೆ ಸಂಗತಿ ಈವರೆಗೆ ನನ್ನಲ್ಲಿ ಹೇಳದೆ ಉಳಿದೆಯಲ್ಲ. ಅಮ್ಮ ಇಲ್ಲಿ ಬಾ ಅಮ್ಮ, ಇನ್ನೇನು ನೆಪ ಮಾಡ್ಲಿಕ್ಕಿಲ್ಲ. ಯಾಕೆ ನನ್ನನ್ನು ಕರ್ಕೊಂಡು ಹೋಗ್ಬೇಕು ನೀನು. ಆಗುವುದಿಲ್ಲ ಅಮ್ಮ, ನಾನು ನಿಮ್ಮನ್ನೇನಾದರೂ ಕರೆದುಕೊಂಡು ಹೋದರೆ ನನ್ನ ಶಿರವನ್ನು ತೆಗೆಯುವ ಬದಲು ನಿಮ್ಮ ಶಿರವನ್ನು ತೆಗೆದರೆ ನನಗೆ ನೀವೆಲ್ಲವೆಂದಾಗುತ್ತದೆ ತಾಯಿ. ನೀನು ತಲೆ ಹೋಗುವ ವಿಷಯ ಬಿಟ್ಟು ಬಿಡಿ ಒಮ್ಮೆ. ತೆಗೆಯುವುದು ಯಾರು? ನಿಮ್ಮವರು. ಎಲ್ಲಿ ನನ್ನ ತಲೆ ಕಾಣುದಿಲ್ಲ ಅಂತ ಆಗಾಗ ಕತ್ತು ಉದ್ದ ಮಾಡಿ ನಿಂತಿದ್ದಾರೆ. ಅವ್ರನ್ನ ತಲೆ ತೆಗಿತಾರ? ಅವರನ್ನು ನೋಡುವಾಗಲೇ ಭಯವಾಗ್ತದಮ್ಮ. ಈಗ ಭೀತಿ ಎಂತದಕ್ಕೆ? ಎಲ್ಲಿಯಾದ್ರೂ ಹೋಗುವ ವರ್ತಮಾನ ನನ್ನವರಿಗೆ ತಿಳಿದ್ರೆ ಹೇಳಿದ್ರೆ ಧೈರ್ಯ ಬಂದಿದೆ ಇಲ್ಲಿ ಯಾರಿಗಾದರೂ? ಕಂಬಕ್ಕೂ ಕಿವಿ ಇರ್ತದಮ್ಮ, ಹೇಳಲಿಕ್ಕೆ ಆಗ್ತದ? ಅದು ಕಂಬಕ್ಕೂ ಕಿವಿ ಇದ್ದಿರಬಹುದು. ನಮ್ಮಲ್ಲಿ ಕಿವಿ ಇದ್ರು ಬಾಯಿ ಬರದ ಕಂಬಗಳಿದೆ. ಹಾಗಾಗಿ ಅಷ್ಟೇ ತಲೆ ಬಿಸಿ ಮಾಡಬೇಡ. ಸರಿ, ಕೇಳಿದ್ರೆ ಏನಾದ್ರೂ ಒಂದು ನೆಪ ಮಾಡೋಣ. ಹಾಗೆ ಸುತ್ತಾಡಿಕೊಂಡು ಬರುವುದು ಅಂತ ಹೇಳಿದ್ರೆ ಆಯ್ತು. ಒಂದಿಷ್ಟು ದೂರಕ್ಕೆ ಪ್ರಯಾಣಕ್ಕೆ ಹೊರಟದ್ದು ಅಂತ ಹೇಳಿದ್ರೆ ಆಯ್ತು. ಹೊತ್ತು ಕಳೆಯುವುದಕ್ಕೆ ಸಖಿ ಬಳಗದವರೆಲ್ಲ ಜೊತೆಯಾಗಿ ಹೋಗುದು ಅಂತ ಆಡಿದ್ರೆ ಆಯ್ತು. ನೀನು ಎಂತದ್ದೇ ನೆಪ ನಾನು ಮಾಡ್ತೇನೆ. ನೀವು ಹೇಳ್ತೀರಲ್ಲ, ಏರಿ ಹೋಗುವುದಕ್ಕೆ ವ್ಯವಸ್ಥೆ ಆಗಬೇಕು. ಹೌದು, ಹೇಗೆ? 2 ಧವಳ ಬಣ್ಣದ ಅಶ್ವಗಳು ಕಾಣಿಸ್ತದಲ್ಲ, ಏರಿ ಹೋಗೋಣ.